ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಮೊನ್ನೆ ನಾವು ಮಾಲ್ಟ್ ಪೌಡರ್ ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಅಂದ್ರೆ ನಾವೇ ಮನೆಯಲ್ಲಿ ನಮ್ ಕೈಯಾರೆ ಪ್ರಿಪೇರ್ ಮಾಡಿದ ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ನ ನಿಮಗೆ ತೋರಿಸಿದ್ವಿ. ಬರೀ ಮಾಲ್ಟ್ ಪೌಡರ್ ನ ತೋರಿಸಿದ್ರೆ ಸಾಕಾ, ಇಲ್ಲ ಅದನ್ನ ಮಾಡೋದು ಕೂಡ ತೋರಿಸ್ಬೇಕಲ್ವಾ. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಅಂದ್ರೆ ಅಡಿಗೆ ಮಾಡೋ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಮಾಡೋದು, ಗಂಜಿ ಹೇಗೆ ಮಾಡೋದು ಅಂತ. ಮಾಲ್ಟ್ ಅಂದ್ರೆ ಗಂಜಿ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಅದೇನ್ ಅಂತ ಬ್ರಹ್ಮವಿದ್ಯೆ ಏನೂ ಅಲ್ಲ, ತುಂಬಾನೇ ಈಸಿಯಾಗಿ ಮಾಡ್ಬೋದು. ಅಂದ್ರೆ ಒಂದೇ ತರ ಅಂತಲ್ಲ, ಒಂದ್ 2-3 ತರದಲ್ಲಿ ಅದನ್ನ ಪ್ರಿಪೇರ್ ಮಾಡ್ಬೋದು. ನಾನಿವತ್ತು ನಿಮಗೆ ಒಂದು ತರ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆ ಇನ್ನೊಂದ್ 2-3 ತರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬರೀ ಪೌಡರ್ ನ ತೋರಿಸಿ ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನಗೆ ಅನಿಸ್ತು. ಅದನ್ನ ಹೇಗೆ ಮಾಡೋದು, ಹಾಗೆ ಯಾವ ಟೈಮಲ್ಲಿ ಕುಡಿದ್ರೆ ನಮ್ಮ ಬಾಡಿಗೆ ತುಂಬಾ ಒಳ್ಳೇದು ಅಂತ ಕೂಡ ನಾನು ಹೇಳ್ತೀನಿ. ಹಾಗೆ ಮಾಡ್ತಾ ಬನ್ನಿ. ಹಾಗಾದ್ರೆ ಈಗ ನಾನು ಮೊದಲನೇ ತರ ಹೇಗೆ ಮಾಲ್ಟ್ ಮಾಡೋದು ಅಂತ ತೋರಿಸ್ತೀನಿ. ಹಾಯ್ ಹಲೋ ವೆಲ್ಕಮ್ ಅಗೈನ್. ನಾನಿಲ್ಲಿ ಮೊದಲನೇ ವಿಧಾನದಲ್ಲಿ ಮಾಲ್ಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ 1 ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ. ನನಗೆ 1 ಕಪ್ಪು ಮಾಲ್ಟ್ ಬೇಕಾಗಿರೋದ್ರಿಂದ 1 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಆ ನೀರು ಬಾಯ್ಲ್ ಆಗೋಷ್ಟರಲ್ಲಿ ನಾವು ಮಾಲ್ಟನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂದು ಬೌಲ್ ತಗೊಂಡು ಅದಕ್ಕೆ 1 ಸ್ಪೂನ್ ಫುಲ್ ಮಾಲ್ಟ್ ಪೌಡರ್ನ ತೊಗೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪನೂ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ವಿಧಾನದಲ್ಲಿ ನಾವು ತುಂಬ ಈಸಿಯಾಗಿ ಮಾಲ್ಟ್ ಅಥವಾ ಗಂಜಿನ ರೆಡಿ ಮಾಡ್ಕೋಬೋದು. ತುಂಬ ಈಸಿಯಾಗಿ ಮಾಡುವಂಥ ವಿಧಾನ ಇದಾಗಿದೆ. ಗಂಟಿಲ್ಲದೆ ಇರೋ ಥರ ಕಲಿಸ್ಕೋಬೇಕು. 1 ವರ್ಷ ಮೇಲ್ಪಟ್ಟು ಹಾಗೆ ಎಷ್ಟೇ ವಯಸ್ಸಾಗಿರೋರು ಸಹ ಈ ಮಾಲ್ಟನ್ನು ಕುಡಿಬೋದು. ಇದು ಒಂಥರ ಎನರ್ಜಿ ಬೂಸ್ಟರ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ನೀರು ಬಾಯ್ಲ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವೇನು ಬೌಲಲ್ಲಿ ಮಾಲ್ಟ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಅದನ್ನು ನಾನು ಬಾಯ್ಲ್ ಆಗ್ತಾ ಇರೋ ನೀರಿಗೆ ಹಾಕ್ತಾಯಿದ್ದೀನಿ. ಕೈ ಬಿಡಲಿಲ್ದಂಗೆ ನಾವು ತಿರುಗಿಸ್ತಾನೆ ಇರಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ತಳ ಹಿಡಿಯುತ್ತೆ, ಇಲ್ಲ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಒಂದು ಕುದಿ ಬರೋವರೆಗೂ, ಅಂದರೆ ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗೋವರೆಗೂ ನಾವು ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡಬಾರ್ದು. ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಬಿಟ್ಟರು ನಡೆಯುತ್ತೆ. ಆಮೇಲೇನು ಮಿಕ್ಸ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಇದರಿಂದ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ 1-2 ಅಂತ ಹೇಳಲಿಕ್ಕಾಗಲ್ಲ. ಅಷ್ಟೊಂದು ಇದು ಉಪಯೋಗಕಾರಿಯಾಗಿದೆ ಅಂತಲೇ ಹೇಳ್ಬೋದು. ನಾವು ಎಲ್ಲ ಕಾಳುಗಳ್ನ, ಬೇಳೆಗಳನ್ನ, ಹಾಗೆ ಡ್ರೈ ಫ್ರೂಟ್ಸ್ನ ಡೈಲಿ ತಿನ್ನೋಕ್ಕಾಗುತ್ತಾ? ಇಲ್ಲ ಅಲ್ವಾ. ಹಾಗೆ ನಾವು ಇದನ್ನು ಬೆಳಿಗ್ಗೆ ಒಂದು ಟಿಫನ್ ಜಾಗದಲ್ಲಿ ಇದನ್ನು ನಾವು ನಮ್ಮ ದೇಹಕ್ಕೆ ಸೇರಿಸಿದ್ರೆ ನಾವು ಎಲ್ಲ ಥರದ ಒಂದು ವಿಟಮಿನ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಏನೇನೆಲ್ಲ ಬೇಕೋ ಅದೆಲ್ಲ ನಮ್ಮ ಬಾಡಿಗೆ ಇದರಿಂದ ಸಿಗುತ್ತೆ. ನಾನು ಇಲ್ಲಿ ಸಾಲ್ಟ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ನಿಮಗೆ ಸ್ವೀಟ್ ಬೇಕಂದರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆನ ಹಾಕ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಸಾಲ್ಟ್ ಹಾಕಿ ಕೂಡ ಮಾಡ್ಕೋಬೋದು. ಅವ್ರವ್ರಿಗೆ ಯಾವ ಥರ ಬೇಕೋ ಅದನ್ನು ಆ ಥರ ಪ್ರಿಫರ್ ಮಾಡ್ಕೋಬೋದು. ಅದು ಕುದೀತಾ ಇದೆ ಇವಾಗ. ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ, ಉಗ್ತಾ ಇದೆ ಅಂತ ಅಷ್ಟೇ. ಒಂದು ಸಲ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಮಿಕ್ಸ್ ಮಾಡ್ದೇನೂ ಇರ್ಬೋದು. ಸ್ವಲ್ಪ ಉರಿ ಕಡಿಮೆ ಇಟ್ಬಿಟ್ಟು ಅದನ್ನು ಬೇಯಿಸಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಹಸಿ ವಾಸನೆ ಎಲ್ಲ ಹೋಗಬೇಕು. ಅದು ಹಾಗೆ ಚೆನ್ನಾಗಿ ಬೇಯಬೇಕು. ಆಗ ನಮಗೆ ಕುಡಿಯೋದಕ್ಕೆ ತುಂಬಾ ಟೇಸ್ಟು ಇರುತ್ತೆ. ಹಾಗೆ ನಮ್ಮ ಹೊಟ್ಟೆಗೂ ಕೂಡ ಅದು ತುಂಬಾ ಒಳ್ಳೆಯದು, ಚೆನ್ನಾಗಿ ಬೇಯಿಸ್ಕೊಂಡು ಕುಡಿಯೋದು. ಅದು ಚೆನ್ನಾಗಿ ಒಂದು 5-10 ನಿಮಿಷನಾದರೂ ಕುದಿಬೇಕು. ಆಮೇಲೆ ಅದು ತಣ್ಣಗಾದಮೇಲೆ ಬೇಕಾದರೆ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಕೆಲವರು ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿತಾರೆ. ನಾನು ಹಾಗೇ ಕುಡಿತೀನಿ ಅದನ್ನು. ನಾನು ಬೆಳಗ್ಗೆ ಹೊತ್ತು 2 ಕಪ್ನಷ್ಟು ಈ ಮಾಲ್ಟನ್ನ ಕುಡಿತೀನಿ. ಸುಮಾರು 10 ವರ್ಷದಿಂದ ನಾನು ಇದನ್ನು ಬಳಸ್ತಾಯಿದ್ದೀನಿ. ಇದು ತಣ್ಣಗಾಗಿದೆ ಇವಾಗ. ನಾನು ಅದನ್ನು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ತಣ್ಣಗಾಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 20 ನಿಮಿಷನಾದರೂ ಟೈಮ್ ಬೇಕೇ ಬೇಕು. ಬೇಗನೆ ತಣ್ಣಗಾಗಬೇಕು ಅಂದರೆ ಒಂದು ತಟ್ಟೆಗೆ ಹಾಕ್ಕೋಬೋದು. ಈ ಹದದಲ್ಲಿ ನಾನು ಮಾಡ್ಕೊಳ್ತೀನಿ ಮಾಲ್ಟನ್ನ. ನಿಮಗೆ ತೆಳ್ಳಗೆ ಬೇಕೋ ಅಥವಾ ಗಟ್ಟಿ ಇರಬೇಕೋ ಅದನ್ನು ನೀವೇ ಡಿಸೈಡ್ ಮಾಡ್ಕೋಬೇಕು. ಮಜ್ಜಿಗೆ ಏನಾದರೂ ಮಿಕ್ಸ್ ಮಾಡ್ಕೊಳ್ತೀರಾ ಅಂದರೆ ಸ್ವಲ್ಪ ಗಟ್ಟಿ ಇರೋದು ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್.